ಶ್ರೀಮಂತರಿಗೆ ಗ್ಯಾರಂಟಿ ಸ್ಕೀಮ್ ಕೊಡಲ್ಲ. ಎಂಬಿ ಪಾಟೀಲ್ ಕೊಟ್ಟಂತಹ ಹೇಳಿಕೆ ಇದು. ಗ್ಯಾರಂಟಿ ಸ್ಕೀಮ್ ಪರಿಷ್ಕರಣೆ ಮಾಡಿದ್ರೆ ತಪ್ಪಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬಡವರಿಗಷ್ಟೇ ಗ್ಯಾರಂಟಿ ಸ್ಕೀಮ್ ಸಿಗಬೇಕು, ನಮ್ಮ ಮನೆಯಲ್ಲೂ BPL ಕಾರ್ಡ್ ಇರಬೇಕು, ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಗ್ಯಾರಂಟಿಗಳಲ್ಲಿ ಪರಿಷ್ಕರಣೆಯಾಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇರುವಂಥದ್ದು. ನಮ್ಮ ಸರ್ಕಾರ ಇವತ್ತು ಇದು ಜನರಿಗೆ ಮಾತು ಕೊಟ್ಟಂಥ 5 ಯೋಜನೆಗಳು. ಈ 5 ಯೋಜನೆಗಳನ್ನೇ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ. ಇವತ್ತು ಯಥಾಸ್ಥಿತಿ ಇವತ್ತು ಸಹ 5 ಯೋಜನೆಗಳು ಇವತ್ತು ಸಹ ಮುಂದುವರಿತವೆ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು, ಇದು ಮಾಡೋದು ಅಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ಸಹ 82% ಇವತ್ತು ಸಹ BPL ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದ್ದಾರೆ. ಅದು ಬಹುಶಃ MB ಪಾಟೀಲ್ ಕಡೆಯೂ BPL ಕಾರ್ಡ್ ಇರಬೇಕು. ಈ ರೀತಿ ಇವತ್ತು ಸಹ ಆಗಿದೆ. ಅದು ಪರಿಷ್ಕರಣೆ ಆಗಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಆಗಬೇಕಾಗಿದೆ. ಈಗ ನನ್ನ ಕುಟುಂಬಕ್ಕೆ ಇವತ್ತು ಸಹ ನೀವು ಗೃಹಲಕ್ಷ್ಮಿ ಕೊಟ್ಟರೆ ಅದು ನನಗೆ ಅವಶ್ಯಕತೆ ಇಲ್ಲ. ಸಂಗಮೇಶ್ ಪಾಪ್ಯುಲೇಷನ್ಗೆ ಅವಶ್ಯಕತೆ ಅದನಪ್ಪ ಐತೆ ನಿನಗೆ ನೋಡಿ ಮತ್ತೆ ತಗೋತಾ ಇದ್ರೆ ಅಂತ ನಾಯಕ್ ನೀವು ಕ್ಯಾ ಮಾತು ತುಂಬಿ ಲೇರಾಗೆ ಲೇರ. ಅದಕ್ಕೆ ಅಂಥವು ಎಲ್ಲರೂ ಕೂಡ ಶ್ರೀಮಂತರಿಗೆ ಇದು ಮಾಡಿದ್ರೆ ತಪ್ಪೇನಿಲ್ಲ. ಅದ್ರ ಬಗ್ಗೆ ಏನಿದು ಮಾಡಕ್ಕೆ ಶ್ರೀಮಂತರಿಗೆ ಒಂದು ಸಹ ಗೃಹಲಕ್ಷ್ಮಿ ಇದು ಅಂತೇಳಿ ಅನ್ನಭಾಗ್ಯ, ಆಮೇಲೆ ಯಾವುದು ನಿಮ್ಮ ಶಕ್ತಿ ಯೋಜನೆ, ಇದು MB ಪಾಟೀಲ್ ಬೇಕಾ?